ಪ್ಲಾಟಿನೊಳಗೆ ಸುಮಾರು ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಿದ್ವಿ. ಏನಪ್ಪ ಅಂದ್ರೆ ಮಡ್ಡಿ ಪ್ಲಾಟ್ದೊಳಗೆ ನಿರಂತರ ಜ್ಯೋತಿ ವಿದ್ಯುತ್ ಕೊಡಬೇಕು, ಈ ಸ್ವತ್ತು ಉತ್ತಾರ ಕೊಡಬೇಕಂತೇಳಿ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಿದ್ವಿ. ಆ ಹೋರಾಟದ ಪ್ರಭಾವ ಎಲ್ಲಿ ಏನು ಯಾವ್ಯಾವ ರೀತಿ ಹೋರಾಟ ಆತಪ್ಪ ಅಂದ್ರೆ ನಾವು ಜಿಲ್ಲಾಡಳಿತ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಡಿ ಸಿ ಅವರಿಗೆ, ಹುಬ್ಬಳ್ಳಿ ಎಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ, ಜಮಖಂಡಿ ಎಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ, ಜಮಖಂಡಿ ಹಾಲಿ ಶಾಸಕರಿಗೆ ಎಲ್ಲರಿಗೂ ಒಂದು ವಿನಂತಿ ಮಾಡಿಕೊಂಡು ಇವತ್ತು ಮಡ್ಡಿ ಪ್ಲಾಟ್ನೊಳಗೆ ನಾವು ಈ ಸ್ವತ್ತು ಉತ್ತಾರ ಕೊಡಬೇಕಂತೇಳಿ ಮಾಡ್ಕೊತ ಬಂದಿದ್ವಿ. ಅದರ ಜೊತೆಗೆ ಪ್ರಥಮವಾಗಿ ಮಡ್ಡಿ ಪ್ಲಾಟ್ನ ಎಲ್ಲ ಜನರಿಗೂ 24/7 ವಿದ್ಯುತ್ ಕೊಡಬೇಕಂತೇಳಿ ನಾವು ಕೇಳ್ಕೊತ ಬಂದಿದ್ವಿ. ಅದು ಗ್ರಾಮ ಪಂಚಾಯತಿಯಿಂದ ದೃಢೀಕರಣ ಕೇಳಿದರೆ ಗ್ರಾಮ ಪಂಚಾಯತಿ ಪಿ ಡಿ ಅವರು ದೃಢೀಕರಣ ಕೊಡದೇ ಇದ್ದ ಕಾರಣ ನಾವು ಇಷ್ಟು ದಿನ ಅಲದಾಡಬೇಕಾಗಿತ್ತು. ಅದಕ್ಕೆ ಮಾನ್ಯ ಜಮಖಂಡಿ ತಾಲೂಕಾ ಆಡಳಿತದವರು ಹಾಗೂ ಎಸ್ಕಾಂ ಡಿಪಾರ್ಟ್ಮೆಂಟ್ದವರು, ವಿಶೇಷವಾಗಿ ಎಸ್ಕಾಂ ಡಿಪಾರ್ಟ್ಮೆಂಟ್ದವರು ಒಂದು ನಮಗೆ ಇಂಥ ದಾಖಲೆಗಳನ್ನು ತಂದು ಕೊಡ್ರಿ ಅಂತೇಳಿ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡೋಕ್ಕೆ ಹೇಳಿದರು. ಅದೇ ರೀತಿ ನಮ್ಮ ಯುವಕರು ಎಲ್ಲರೂ ಕೂಡಿಕೊಂಡು ಒಂದು ನಮ್ಮದು ಏನು ಯೋಗಿ ಟೀಮ್ ಏನು ಮಾಡಿಕೊಂಡು ನಾವೆಲ್ಲ ಯುವಕರು ಹಗಲು ರಾತ್ರಿ ಅನ್ನೋದೇ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಇವತ್ತು ನಾವು ವಿದ್ಯುತ್ ಇಲಾಖೆದವರಿಗೆ ನಾವು ಮೀಟ್ರ್ ಮಾಡೋಕ್ಕೆ ಕೊಟ್ಟಿವು. ಅದೇ ರೀತಿ ಜಮಖಂಡಿ ತಾಲೂಕದೊಳಗೆ ಜಮಖಂಡಿ ಶಾಸಕರು ಅಲ್ಲಿರ್ತಕ್ಕಂಥ ಬಡ ಜನರಿಗೆ ಎಲ್ಲರಿಗೂ ನಾವು ವಿದ್ಯುತ್ ಮೀಟ್ರ್ ಮಾಡೋಕ್ಕೆ ಸ್ವಂತ ಡಿಪಾಸಿಟ್ ನಾವು ಸ್ವಂತ ಹಣದಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಎಲ್ಲರಿಗೂ ಸ್ವಂತ ಡಿಪಾಸಿಟ್ ಮಾಡೋಕ್ಕೆ ಅವ್ರದ್ದೇ ಆದಂಥ ಸ್ವಂತ ಹಣದಲ್ಲಿನ ಎಲ್ಲರಿಗೂ ಡಿಪಾಸಿಟ್ ಮಾಡಿಕೊಟ್ಟಾರೆ. ಸುಮಾರು 114 ಕುಟುಂಬಗಳಿಗೆ ಇವತ್ತು ಸನ್ಮಾನ್ಯ ಶ್ರೀ ಜಗದೀಶ್ ಗುಡಗುಂಟಿ ಅವರು ಎಲ್ಲರಿಗೂ ಅವ್ರದ್ದೇ ಆದಂಥ ಸ್ವಂತ ಹಣದಲ್ಲಿನ ಡಿಪಾಸಿಟ್ ಮಾಡಿಕೊಟ್ಟಿದ್ದಕ್ಕೆ ನಾವು ಅವರಿಗೆ ತುಂಬ ಅಭಿನಂದನೆಗಳು ತಿಳಿಸ್ತೀವಿ.